ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ಜಟಾಪಟಿ ನಡುವೆನೇ ಹಠಕ್ಕೆ ಬಿದ್ದವರಂಗೆ ಶಾಸಕರು ಫಾರಿನ್ ಟ್ರಿಪ್ಗೆ ಸಜ್ಜಾಗ್ಬಿಟ್ಟಿದ್ದಾರೆ. ನಾಳೆ ಏನೋ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 27 ಜನ ಶಾಸಕರು ಮತ್ತು ಪರಿಷತ್ ಸದಸ್ಯರ ಫಾರಿನ್ ಟ್ರಿಪ್ ಸಾಧ್ಯತೆ. ನಾಳೆ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ. ಕೆಲವರೆಲ್ಲ ಡಿನೇ ಮಾಡಿದ್ದಾರೆ, ನಾವು ಹೋಗಲ್ಲ ಅಂತ. ಶಾಸಕ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, BM ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರ ಪ್ರವಾಸ. ನಾಳೆ ಪ್ರವಾಸಕ್ಕೆ ತೆರಳಲಿದ್ದಾರೆ ಕೈ ಶಾಸಕರು. ವಿದೇಶ ಪ್ರವಾಸಕ್ಕೆ ಹೊರಟಿದ್ದಾರೆ 20ಕ್ಕೂ ಹೆಚ್ಚು ಶಾಸಕರು ಅಂತ. ಅದರ ಜೊತೆಗೆ 6ರಿಂದ 7 ಜನ ಪರಿಷತ್ ಸದಸ್ಯರು ಕೂಡ ಹೊರಟಿದ್ದಾರೆ. ಯಾರನ್ನು ಕೇಳಿದ್ರು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿಗಳೇ ಅವ್ರ ದುಡ್ಡಲ್ಲಿ ಅವ್ರು ಹೋದರೆ ನಾವು ತಡೆಯೋಕ್ಕಾಗುತ್ತೇನ್ರಿ ಅಂತ ಕೇಳ್ತಾರೆ. DK ಶಿವಕುಮಾರ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ. ಪಶುಸಂಗೋಪನಾ ಇಲಾಖೆಯಿಂದ ಆರ್ಗನೈಸ್ ಆಗಿದೆ ಅಂತಂದರೆ ವೆಂಕಟೇಶ್ ಕೇಳಿದ್ರೆ ಸಚಿವರನ್ನ ಅವ್ರು ನನಗೂ ಗೊತ್ತಿಲ್ಲ ಅಂತಾರೆ. ನೀವು ಹೋಗ್ತೀರಾ ಅಂದರೆ ನಾನು ಹೋಗಲ್ಲ ಅಂತಾರೆ. ಬಟ್ ಈ 20 ಜನ ಯಾರು ಹಾಗಾದರೆ ಹೊರಟಿರೋರು? ಇವರಿಗೆ ಹಣಕಾಸಿನ ನೆರವು ಯಾರಿಂದ? ಸರ್ಕಾರದಿಂದನಾ? ಅದನ್ನು ಮಾತ್ರ ಯಾರೂ ಹೇಳ್ತಾ ಇಲ್ಲ. ಯಾರು ಇವ್ರಿಗೆ ಸ್ಪಾನ್ಸರ್ ಮಾಡ್ತಿರೋರು? ಇವ್ರು ಸ್ವಂತ ದುಡ್ಡಲ್ಲಿ ಹೋಗೋದಾದರೆ ಹೋಗಲಿ. ಬಟ್ ಈ ಥರ ಗುಂಪಾಗಿ ಹೋಗೋದು ನನ್ನ ಪ್ರಕಾರ, ನಮಗೆ ಗೊತ್ತಿರೋ ಪ್ರಕಾರ ಅದು ಯಾವುದಾದ್ರೂ ಒಂದು ಇಲಾಖೆ ಸ್ಪಾನ್ಸರ್ ಮಾಡುತ್ತೆ. ಹಾಗಾಗಿ ಅದು ಬೆಳಕಿಗೆ ಬರಬೇಕು. ಹೈಕಮಾಂಡ್ ಸುರ್ಜೇವಾಲಾ ಅವರೇ ಫೋನ್ ಮಾಡಿ ಹೋಗಬೇಡಿ ಎಂದಿದ್ರು. ಅವ್ರ ಮಾತುಗೂ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಳಗಿಂದೊಳಗೆ ಹೋಗಲಿ ಅಂತ, ಮೇಲ್ನೋಟಕ್ಕೆ ಬೇಡ ಅಂತ. ಹಾಗಾಗಿದೆ ಈಗ ಸದ್ಯಕ್ಕೆ ಪರಿಸ್ಥಿತಿ. ಇವತ್ತೇನೋ ಅವರು ನಾಳೆ ಹೊರಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಆಮೇಲೆ ಇವರೇನು ಮುಚ್ಚಿಟ್ಟು ಸೀಕ್ರೆಟಾಗಿ ಹೋಗೋಕ್ಕೇನು ಆಗಲ್ಲ. ಹೋದರು ಅಂದರೆ ಗೊತ್ತಾಗೇ ಆಗುತ್ತೆ, ಯಾರ್ಯಾರು ಹೋದರು ಅಂತಲೂ ಗೊತ್ತಾಗುತ್ತೆ. ಅವರೇನು ಸಮಜಾಯಿಷಿ ಕೊಡ್ತಾರೆ ನೋಡೋಣ. ಯಾಕೆಂದರೆ ಸರ್ಕಾರದ ಬಳಿ ದುಡ್ಡಿಲ್ಲ.